ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಕನ್ನಡ ಚಿತ್ರರಂಗ ಇವತ್ತು ಬಹಳ ದೊಡ್ಡ ಕ್ರೈಸಿಸನ್ನು ಫೇಸ್ ಮಾಡ್ತಾ ಇದೆ. ಯಾಕಂದರೆ ಕಳೆದ 2-3 ವರ್ಷಗಳ ಇತ್ತೀಚಿನ ಗ್ರಾಫನ್ನು ನೋಡಿದಾಗ ನೀವು ಒಂದು ಗಮನಿಸಬಹುದು, ದೊಡ್ಡ ಮಟ್ಟದಲ್ಲಿ ಯಾವ ಸಿನಿಮಾಗಳು ಸಕ್ಸಸ್ ಆಗಲಿಲ್ಲ. ಪರಭಾಷಾ ಚಿತ್ರಗಳ ಹಾವಳಿ ಒಂದು ಕಡೆ, ಮತ್ತು ಕಳೆದ 2-3 ವರ್ಷಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಮಾಡ್ತಿಲ್ಲ ಅಂತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪ್ರೇಕ್ಷಕರು ಥಿಯೇಟ್ರಿಗೆ ಹೆಚ್ಚಾಗಿ ಬರ್ತಾ ಇಲ್ಲ, ಥಿಯೇಟ್ರಿನಿಂದ ವಿಮುಖರಾಗುವಂತಹ ಪರಿಸ್ಥಿತಿ ಇದೆ. ದೊಡ್ಡ ಸ್ಟಾರ್ಗಳು ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಅದರ ಫ್ಲೋ, ಅಂದರೆ ಆ ದೊಡ್ಡ ಸಿನಿಮಾಗಳಿಗೆ ಬಂದಂತಹ ಪ್ರೇಕ್ಷಕರು ಸಣ್ಣ ಪುಟ್ಟ ಸಿನಿಮಾಗಳನ್ನು ಕೂಡ ಗಮನಿಸ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮಲ್ಟಿಪ್ಲೆಕ್ಸ್ ತಲೆ ಎತ್ತಿದಂತಹ ಸಂದರ್ಭದಲ್ಲಿ ಸಿಂಗಲ್ ಸ್ಕ್ರೀನ್ಗಳು, ಅಂದರೆ ಚಿತ್ರಮಂದಿರಗಳಂತ ಏನು ಹೇಳ್ತೀವಿ, ಅವುಗಳ ಮೇಲೆ ಬಹಳ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಥಿಯೇಟ್ರ್ಗಳು ಈಗ ಆಲ್ರೆಡಿ ಮುಚ್ಚಿವೆ, ಇನ್ನೂ ಕೂಡ ಮುಚ್ಚುವ ಹಂತದಲ್ಲೂ ಕೂಡ ಇವೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಉಲ್ಲಾಳದಲ್ಲಿರುವಂತಹ ಒಂದು ಚಿತ್ರಮಂದಿರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದರ ಮಾಲೀಕರು ಅದನ್ನು ರಿನೋವೇಟ್ ಮಾಡಿ, ಒಂದು ಸ್ಕ್ರೀನ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು 2 ಸ್ಕ್ರೀನನ್ನು ಮಾಡಿ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಿನಿಮಾವನ್ನು ತೋರಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಸೊ ನಾವು ಈಗ ಶ್ರೀ ವಜ್ರೇಶ್ವರಿ ಸಿನಿಮಾಸ್ ಸ್ಕ್ರೀನ್ ಮುಂದೆ ಇದ್ದೀವಿ. ಇಂಟ್ರೊಡಕ್ಷನ್ ಆಗಲೇ ಕೊಡ್ತಾ ಇದ್ದೆ. ಉಲ್ಲಾಳ, ಬೆಂಗಳೂರಿನ ಉಲ್ಲಾಳದಲ್ಲಿರುವಂತಹ ಶ್ರೀ ವಜ್ರೇಶ್ವರಿ ಸಿನಿಮಾಸ್ನಲ್ಲಿದ್ದೀವಿ. ಚಿತ್ರಮಂದಿರ ಮುಚ್ಚುವಂತಹ ಸಂದರ್ಭದಲ್ಲಿ ರೆನೋವೇಟ್ ಆಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಚಿತ್ರಮಂದಿರವನ್ನು ರೆನೋವೇಟ್ ಮಾಡಿದ್ದಾರೆ. ಸೊ ಏನೇನೆಲ್ಲ ಈ ನವೀಕರಣ ಆಗಿರುವಂತಹ ಸಂದರ್ಭದಲ್ಲಿ ಈ ಚಿತ್ರಮಂದಿರದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದೆ, ಇವತ್ತಿನ ಆಧುನಿಕ ಏನು ಹೊಸ ಟೆಕ್ನಾಲಜಿಗಳು ಏನೇನೆಲ್ಲ ಬಂದಿದೆ, ಅದನ್ನೆಲ್ಲ ಯಾವ ರೀತಿ ಇದಕ್ಕೆ ಅಳವಡಿಕೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಈ ವಜ್ರೇಶ್ವರಿ ಸಿನಿಮಾಸ್ನ ಉಸ್ತುವಾರಿಗಳಾದಂತಹ ನರಸಿಂಹಮೂರ್ತಿ ಅವರು ಮತ್ತು ವೆಂಕಟೇಶ್ ಅವರು ಇಬ್ಬರು ಕೂಡ ಇದ್ದಾರೆ. ನಮಸ್ಕಾರ ಇಬ್ಬರಿಗೂ ಕೂಡ ಡೈಲಿ ಮಾಧ್ಯಮಕ್ಕೆ ಸ್ವಾಗತ. ಸೊ ನಿಮ್ಮ ಚಿತ್ರಮಂದಿರ ರಿನೋವೇಟ್ ಆಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೆನೋವೇಟ್ ಮಾಡಿದ್ದಾರೆ. ಸೊ ಹೇಳಿ, ನಿಮ್ಮ ವಜ್ರೇಶ್ವರಿ ನಿಮ್ಮಿಂದನೇ ಶುರುವಾಗಲಿ. ನರಸಿಂಹಮೂರ್ತಿ ಅವರೇ, ವಜ್ರೇಶ್ವರಿ ಸಿನಿಮಾಸ್ ಯಾವಾಗ ಶುರುವಾಗಿದ್ದು? ಈ ಥಿಯೇಟ್ರ್ ಮೊದಲು ಶುರುವಾಗಿದ್ದು ಯಾವಾಗ? ಮೊದಲು 99ನಲ್ಲಿ ಸ್ಟಾರ್ಟ್ ಆದದ್ದು. ಓಕೆ. 2000 ಸ್ಟಾರ್ಟ್ ಆದದ್ದು. ಓಕೆ. ಅವಾಗಿಂದನೂ ಸಿಂಗಲ್ ಸ್ಕ್ರೀನ್ನೇ ಮಾಮೂಲಿ. ಇನ್ವೆಂಟ್ ಮಾಡಿರಲಿಲ್ಲ, ಎ ಸಿ ಇರಲಿಲ್ಲ ಮೊದಲಿಗೆ. ಓಕೆ. ಇವಾಗ ಎಲ್ಲ ಇನ್ವೆಂಟ್ ಮಾಡಿ ಬಾಲ್ಕನಿ ತೆಗ್ದು ಮಾಲ್ ಥರ ಮಾಡಿ ಇವಾಗ ಎ ಸಿ ಮಾಡಿ ಹೊಸ ಅಟ್ಮಾಸ್ ಹಾಕಿ ಮಾಡಿದ್ವಿ. ನಾರ್ಮಲಿ ಎಲ್ಲ ಥಿಯೇಟರ್ಗಳಲ್ಲಿ 900-1000 ಸೀಟ್ಸ್ಗಳು ಇರ್ತಿತ್ತು. ಇಲ್ಲಿ ಎಷ್ಟು ಸೀಟ್ಸ್? ಈಗ 580. 500 ಅಲ್ಲ, ಮೊದಲು ಎಷ್ಟಿತ್ತು? ಮೊದಲು 876 ಇತ್ತು. ಓಕೆ. ಈಗ 580. ಅಂದರೆ 200 ಸೀಟು 200 ಚಿಲ್ಲರೆ ಕಮ್ಮಿ ಆಗಿದೆ. ಓಕೆ ಓಕೆ ಓಕೆ. ಸೊ ಮೊದಲು ಇಲ್ಲಿ ಯಾವ ಸಿನಿಮಾ ಇಲ್ಲಿ ಫಸ್ಟು ಪ್ರದರ್ಶನ ಆಗಿದ್ದು? ಶ್ರೀ ಮಂಜುನಾಥ. ಓಕೆ. ಮಂಜುನಾಥ ಮೂವಿ. ಓಕೆ. ಹಾಂ. ಅದಾದಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿನಿಮಾ ಎಲ್ಲ ಯಾವ್ಯಾವ ಸಿನಿಮಾಗಳು ಹಾಕಿದ್ದಾರೆ ನಿಮಗೆ ಗೊತ್ತಿರೋ ಹಂಗೆ? ನೀವು ಭಾಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿದ್ದೀರಿ ಅಂತ. ಅಟ್ಮಾಸ್ ಎಲ್ಲ ಫುಲ್ ಹಾಕಿದ್ದೀವಿ. ಯಜಮಾನ ತಾವಿಂದ ಪ್ರತಿಯೊಂದು ದರ್ಶನ್ ಮೂವಿ, ಅಪ್ಪು ಮೂವಿ, ಶಿವಣ್ಣನ ಮೂವಿ, ಉಪೇಂದ್ರ ಮೂವಿ, ಎಲ್ಲ ಮೂವಿನೂ ಹಾಕ ಬಂದಿದ್ದೀವಿ. ಓಕೆ ಓಕೆ. ಈಗ 570 ಸೀಟ್ ಇದೆ, ತುಂಬ ಚೆನ್ನಾಗಿ 580 ಇದೆ, ತುಂಬ ಚೆನ್ನಾಗಿ ನವೀಕರಣ ಆಗಿದೆ. ಸೊ ಇನ್ನು ಏನೇನೆಲ್ಲ ಅಂದರೆ ಆ್ಯಡ್ ಆನ್ ಆಗಿದೆ ಇದಕ್ಕೆ ಹೊಸ ಇದು ಹೇಳಿ ನೀವು, ವೆಂಕಟೇಶ್ ಅವರು. ಸರ್ ಫಸ್ಟ್ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸುಂದರ್ ರಾಜ್ ಸರ್, ಈ ಥಿಯೇಟ್ರ್ ಮಾಲೀಕರಾದಂಥ ಸುಂದರ್ ರಾಜು, ಪ್ಲಸ್ ಈ ಥಿಯೇಟ್ರು ರಿನೋವೇಟ್ ಮಾಡಿರೋಂಥ ವೀರೇಗೌಡರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಚಿತ್ರಮಂದಿರಗಳು ಅಂದರೆ ಮುಳುಗೋಯ್ತು ಅನ್ನೋ ಟೈಮಲ್ಲಿ ಈ ನಮ್ಮ ವೀರೇಗೌಡರು ದೊಡ್ಡ ಮನಸ್ಸು ಮಾಡಿ ತಗೊಂಡು ಇಷ್ಟೊಂದು ಖರ್ಚು ಮಾಡಿ, ಯಾಕಂದರೆ ಈಗೇನಾಗಿದೆ ಅಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗ್ತಾ ಇದ್ದಾರೆ ಆಡಿಯನ್ಸ್ ಎಲ್ಲ. ಈಗ ಹೆಂಗೆ ಅಂದರೆ ಈಗೆಲ್ಲ ಅಪ್ಡೇಟ್ ಆಗಿದ್ದಾರೆ ಸರ್ ಈಗ ಆಡಿಯನ್ಸು. ಈಗ 1000 ರೂಪಾಯಿ 500 ರೂಪಾಯಿ ದುಡಿಮೆ ಮಾಡೋರು ಎಲ್ಲ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ. ಕರೆಕ್ಟ್. ಈ ಚಿತ್ರಮಂದಿರದಾಗ ಏನಾಗಿದೆ ಅಂದರೆ ಈಗ ಈ ಲೋಕಲ್ ಥಿಯೇಟರ್ಗಳಿಗೆ ಮೇಂಟೆನೆನ್ಸ್ ಇರಲ್ಲ, ಮೇನು ಎ ಸಿ ಇರಲ್ಲ, ಸೌಂಡ್ ಸಿಸ್ಟಮ್ ಇರಲ್ಲ. ಕರೆಕ್ಟ್. ಅಂದರೆ ಅವ್ರಿಗೆ ಬೇಕಾಗಿರೋ ಸ್ಪೆಷಾಲಿಟಿಗಳು ಇರಲ್ಲ. ಹಾಗಾಗಿ ನಮ್ಮ ವೀರೇಗೌಡ್ರು ಏನು ಮಾಡಿರೋ ದೊಡ್ಡ ಮನ್ಸು ಮಾಡಿ ತಗೊಂಡು ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ಈಗ ನೋಡಿ ಸೀಟ್ಸ್ ನೋಡ್ಬೋದು ನೀವು, ಆಲ್ಮೋಸ್ಟ್ ಮಲ್ಟಿಫ್ಲೆಕ್ಸ್ಗಳಲ್ಲಿ ಏನಿರುತ್ತೆ ಆ ಥರದೇ ಒಂದು ಲಕ್ಸುರಿಯಸ್ ಸೀಟ್ಸ್. ನಮಗೆಲ್ಲ ಮುಂಚೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ನೋಡಿದ್ವಿ ಥಿಯೇಟ್ರ್ಗಳಲ್ಲಿ ಸೀಟ್ಸ್ ಯಾವ ಥರ ಇರ್ತಿತ್ತು ಅಂತ.
ಸೊ ನೀವೀಗ ನೋಡ್ಬೋದು ವಜ್ರೇಶ್ವರಿ ಸಿನಿಮಾಸ್ನ ನವೀಕರಣಗೊಂಡಂತಹ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಆಲ್ಮೋಸ್ಟ್ ಯಾವ ಮಲ್ಟಿಪ್ಲೆಕ್ಸ್ಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ. ಸುಮಾರು ಎಷ್ಟು ಖರ್ಚು ಮಾಡಿದ್ದಾರೆ ಸರ್ ಇದಕ್ಕೆ ಅಂದಾಜು? ಸುಮಾರು ಒಂದು 2 ಕೋಟಿ ಖರ್ಚಾಗಿದೆ. 2.25 ಕೋಟಿ ಖರ್ಚು. 2.25 ಕೋಟಿ. ನೋಡಿ, ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಸಂದರ್ಭದಲ್ಲಿ 2.5 ಕೋಟಿ ಹತ್ತತ್ರ ಖರ್ಚು ಮಾಡಿ ರೆನೋವೇಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ರೀತಿನ ನಾವು ನಿಜಕ್ಕೂ ಮೆಚ್ಕೋಬೇಕು. ಸೊ ಅವ್ರು ಹೇಳ್ತಾ ಇದ್ರು ರಿಕ್ಲೈನರ್ ಬಗ್ಗೆ. ಬನ್ನಿ ಮೇಲೆ ಹೋಗೋಣ. ಸೊ ಇಲ್ಲಿ ಮೇಲೆ ರಿಕ್ಲೈನರ್ ಇದೆ. ಈ ಸೋಫಾದು ಇದೆಷ್ಟು ಸರ್ ಟಿಕೆಟ್ ಪ್ರೈಸ್? 200. ನೋಡಿ, ಇದು ಮಲ್ಟಿಪ್ಲೆಕ್ಸ್ಗೆ ಹೋದರೆ ಈ ಸೋಫಾಗೆ ಕನಿಷ್ಠ ನಿಮಗೆ 500 - 600 ರೂಪಾಯಿ ನನ್ನ ಅಂದಾಜು. ನಾನು ನೋಡಿರೋ ಹಂಗೆ ಒಂದು 500 - 600 ರೂಪಾಯಿ ಇರುತ್ತೆ. ಸೊ ಇಲ್ಲಿ ಬರೀ 200 ರೂಪಾಯಿಗೆ ಸೋಫಾ ರಿಕ್ಲೈನರ್. ಎಸ್, ನೋಡಿ ರಿಕ್ಲೈನರು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಮಲ್ಟಿಪ್ಲೆಕ್ಸಲ್ಲಿ ನಾವೇನು ಸಿನಿಮಾನ ಲಕ್ಸುರಿಯಸ್ ಆಗಿ ಫುಲ್ ರೆಸ್ಟ್ ಮಾಡ್ಕೊಂಡು ನೋಡಬೇಕು ಅಂತೀವಲ್ಲ, ಸೊ ಆ ಥರನೇ ಇದೆ. ಸೊ ಇದೆಷ್ಟು ಸರ್? 300. ನಿಜವಾಗ್ಲೂ ತುಂಬ ಏನು ರೀಸನಬಲ್ ಆಗಿ ಪ್ರೈಸ್ ಇಟ್ಟಿದ್ದಾರೆ. ಯಾಕಂದರೆ ರಿಕ್ಲೈನರ್ ಮಿನಿಮಮ್ 800 - 1000 ರೂಪಾಯಿ ಮಲ್ಟಿಪ್ಲೆಕ್ಸಲ್ಲಿ ಇರುತ್ತೆ. ಎಷ್ಟು ರಿಕ್ಲೈನರ್ಸ್ ಎಷ್ಟಿದೆ, ಸೋಫಾಸ್ ಎಷ್ಟಿದೆ ಸರ್? ರಿಕ್ಲೈನರ್ 10 ಸೀಟ್ಸ್ ಇದೆ. ಓಕೆ. ಸೋಫಾ 11 ಸೀಟ್ಸ್ ಇದೆ. ಟೋಟಲ್ 21. ಅಂದರೆ ಅದು ಇನ್ಕ್ಲೂಡಿಂಗ್ 580 ಇದು ಬರುತ್ತೆ. 580 ಸೀಟಲ್ಲಿ ಇದು ಬರುತ್ತೆ. ಇನ್ನು ಫ್ಯಾನ್ ಇತ್ತು, ಫ್ಯಾನ್ ಎಲ್ಲ ತೆಗೆದು ಎ ಸಿ ಈಗ ಈ ಥರ ಇದಂದ್ಮೇಲೆ ಎ ಸಿ ಮಾಡಲೇಬೇಕಾಗುತ್ತೆ, ಕಂಪಲ್ಸರಿ ಬೇಕೇ ಬೇಕು ಸರ್ ಅಲ್ವಾ? ಇನ್ನೂ ಲೈಟಿಂಗ್ ಬರುತ್ತೆ. ಓಕೆ. ಇನ್ನು ಕೆಲಸ ಸ್ವಲ್ಪ ಆಯ್ತು. ಸೊ ವಜ್ರೇಶ್ವರಿ ಸಿನಿಮಾಸ್ನ ಈ ಮೊದಲ ಸ್ಕ್ರೀನ್ ಈಗ ಆಲ್ರೆಡಿ ರೆನೋವೇಟ್ ಆಗಿ ಓಪನ್ ಆಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಭೈರತಿ ರಣಗಲ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಸೊ ಪಕ್ಕದಲ್ಲಿ ಇನ್ನೊಂದು ಮಿನಿ ಸ್ಕ್ರೀನನ್ನು ಮಾಡ್ತಾ ಇದ್ದಾರೆ. ಸುಮಾರು 200-220 ಸೀಟ್ಗಳು, 250 ಸೀಟ್ಗಳಿರುವಂತಹ ಒಂದು ಮಿನಿ ಸ್ಕ್ರೀನ್. ಸೊ ಇದು ಆ್ಯಕ್ಚುಲಿ ಸ್ಕ್ರೀನಿಗೆ ಎಂಟ್ರಿ, ಫಸ್ಟ್ ಫ್ಲೋರ್. ದೊಡ್ಡ ಸ್ಕ್ರೀನಿಗೆ ಏನು ಬರ್ತಾರೆ ಅಲ್ಲೇ ಬರಬೇಕು. ಅಲ್ಲಿಂದ ಬಂದರೆ ಆ ಕಡೆ ಸ್ಕ್ರೀನ್ಗೆ ಹೋಗೋರು ಆ ಕಡೆ ಹೋಗ್ತಾರೆ, ಈ ಕಡೆ ಮಿನಿ ಸ್ಕ್ರೀನಿಗೆ ಬರೋರು ಇಲ್ಲಿ ಎಂಟ್ರಿ ಇರುತ್ತೆ. ಇಲ್ಲಿ ಫಸ್ಟ್ ಫ್ಲೋರ್ಗೆ. 9 ವರ್ಷದಲ್ಲಿ ಯಾವ್ದು ಸಿನಿಮಾ ಇಲ್ಲಿ ಜಾಸ್ತಿ ಓಡಿದ್ದು ನೀವು ನೋಡಿರೋಂಗೆ, ಅಂದರೆ ಹೆಚ್ಚು ವಾರ? ಮೋಸ್ಟ್ಲಿ ಕಾಂತಾರ ಅನ್ಸುತ್ತೆ. ಎಷ್ಟು ವಾರ ಓಡಿತು ಕಾಂತಾರ? ಒಂದು 5 ವೀಕ್ಸ್ ಹೋಗಿರ್ಬೋದು ಇಲ್ಲಿ. 5 weeks. ಗುಡ್. ಈ ಏರಿಯಾ 6 ವಾರ ಹೋಗಿತ್ತು. 6 ವಾರ ಹೋಗಿತ್ತು ಸಿಟಿಯಿಂದ 6 ವಾರ ಹೋಗಿತ್ತು. ಈಗ ಸದ್ಯಕ್ಕೆ ಅದು ಆಗಲಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ವಜ್ರೇಶ್ವರಿ ಸಿನಿಮಾಸ್ನ ಒಟ್ಟಾರೆ ಚಿತ್ರಣ. ಸೊ ಈ ಥರ ಚಿತ್ರಮಂದಿರಗಳು ಇನ್ನಷ್ಟು ರೆನೋವೇಟ್ ಆಗಿ ಪ್ರೇಕ್ಷಕರು ಮತ್ತೆ ಸಿಂಗಲ್ ಸ್ಕ್ರೀನ್ ಕಡೆ ಬರೋ ಥರ ಆಗಬೇಕು. ಈ ಮಲ್ಟಿಪ್ಲೆಕ್ಸನ್ನ ಲೂಟಿ ಏನಿದೆ, ಸಾವಿರಾರು ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಸಿನಿಮಾ ನೋಡೋದು ಅಥವಾ ಜನರ ಹಣವನ್ನು ಏನು ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕಂದ್ರೆ ಈ ರೀತಿ ನಮ್ಮ ಹಳೆಯ ಸಿಂಗಲ್ ಸ್ಕ್ರೀನ್ಗಳೇನಿದೆ, ಚಿತ್ರಮಂದಿರಗಳೇನಿದೆ, ರೆನೋವೇಟ್ ಆಗಿ ಇವತ್ತಿನ ಪ್ರೇಕ್ಷಕರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಥಿಯೇಟರ್ನ ಭವ್ಯ ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಅದು ಉಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.